ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಅಣ್ಣಾಮಲೈ ಭವಿಷ್ಯ ಏನು? ಎಐಎಡಿಎಂಕೆ ಎನ್ಡಿಎ ಒಳಗೆ ಬರೋದರ ಭಾಗವಾಗಿ ಅಣ್ಣಾಮಲೈಯವರನ್ನ ಕೆಳಗಿಳಿಸಲಾಗಿರೋದು ಎಂತಹ ಸೂಚನೆ? ಮುಂದಿನ ವರ್ಷದ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡಿರುವ ಬಿಜೆಪಿಗೆ ಈಗ ಎಐಎಡಿಎಂಕೆ ಜೊತೆಗಿನ ಮೈತ್ರಿನೇ ಮುಖ್ಯವಾಗಿರುವಾಗ ಅಣ್ಣಾಮಲೈಯವರನ್ನ ಬದಿಗೆ ಸರಿಸ್ತಾ ಅಣ್ಣಾಮಲೈ ಅವರದ್ದೇ ಸಮುದಾಯ ಮತ್ತು ಪ್ರದೇಶದವರಾದ ಪಳನಿಸ್ವಾಮಿ ರಾಜಕೀಯದ ಎದುರಲ್ಲಿ ಅಣ್ಣಾಮಲೈ ರಾಜಕೀಯ ಭವಿಷ್ಯ ಮಂಕಾಗಲಿದೆಯಾ? ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಕೆಳಗಿಳಿದಿದ್ದಾರೆ. ಅವರು ಯಾಕಾಗಿ ಹುದ್ದೆಯನ್ನ ಬಿಟ್ಕೊಡ್ಬೇಕಾಯ್ತು ಅನ್ನೋದು ರಹಸ್ಯವೇನಲ್ಲ. ಮುಂದಿನ ವರ್ಷ ತಮಿಳುನಾಡು ವಿಧಾನಸಭೆಗೆ ಚುನಾವಣೆ ನಡೆಯಲಿದ್ದು, ಅದಕ್ಕಾಗಿ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಸುಗಮವಾಗೋಕೆ ಅಣ್ಣಾಮಲೈ ಹುದ್ದೆ ತೊರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಆಳ್ವಿಕೆಯನ್ನ ಕೊನೆಗೊಳಿಸೋಕೆ ಬಯಸುತ್ತಿರುವ ಬಿಜೆಪಿ ಈ ಹಿಂದೆ ಅಣ್ಣಾಮಲೈ ಕಾರಣದಿಂದಾನೇ ಎನ್ಡಿಎ ಕೂಟದಿಂದ ಹೊರ ನಡೆದಿದ್ದ ಎಐಎಡಿಎಂಕೆ ಜೊತೆ ಮತ್ತೆ ದೋಸ್ತಿ ಮಾಡ್ಕೊಳ್ಳೋಕೆ ಕಂಡುಕೊಂಡ ದಾರಿನೇ ಅಣ್ಣಾಮಲೈ ಅವರನ್ನ ಬದಿಗೆ ಸರಿಸೋದು. ಎಐಎಡಿಎಂಕೆ ಜೊತೆ ಮೈತ್ರಿ ಮಾತುಕತೆ ನಡೀತಿದೆ ಅನ್ನೋದನ್ನ ಅಮಿತ್ ಶಾ ಈಗಾಗಲೇ ಖಚಿತಪಡಿಸಿದ್ದಾರೆ. ಮೈತ್ರಿ ಪಕ್ಕಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕಳೆದ 10 ದಿನಗಳಲ್ಲಿ ಹಿರಿಯ ಎಐಎಡಿಎಂಕೆ ನಾಯಕ ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಕೆಎ ಸೆಂಗೊಟ್ಟಯ್ಯನ್ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ಈ ತಿಂಗಳು ಚೆನ್ನೈಗೆ ಬರ್ತಾರೆ ಅಂತಾನೂ ಹೇಳಲಾಗಿದೆ. ಎಐಎಡಿಎಂಕೆ ಮಾತ್ರ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಅಷ್ಟು ಮಾತ್ರವಲ್ಲದೆ ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಮತ ಚಲಾಯಿಸಿದೆ ಅನ್ನೋದನ್ನೂ ಗಮನಿಸಬೇಕು. ಅಣ್ಣಾಮಲೈ ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಯ ಸ್ಪರ್ಧೆಯಲ್ಲಿರೋದಿಲ್ಲ ಅನ್ನೋದು ಕೂಡ ಇದೇ ವೇಳೆ ಪಕ್ಕಾ ಆಗಿದೆ. ಮೈತ್ರಿ ಬೇಕು ಅಂದ್ರೆ ಮೊದಲು ಅಣ್ಣಾಮಲೈ ಅವರನ್ನ ಬಿಜೆಪಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನೋದು ಪಳನಿಸ್ವಾಮಿ ಷರತ್ತಾಗಿತ್ತು ಅಂತ ಹೇಳಲಾಗಿದೆ. ಅಣ್ಣಾಮಲೈಗೂ ಎಐಎಡಿಎಂಕೆಗೂ ಮೊದಲಿಂದಲೂ ಆಗ್ಬರೋದಿಲ್ಲ. 2023ರಲ್ಲಿ ಎಐಎಡಿಎಂಕೆ ಮತ್ತು ಡಿಎಂಕೆ ಒಳಗಿನ ಭ್ರಷ್ಟಾಚಾರವನ್ನ ಬಹಿರಂಗಪಡಿಸುವುದಾಗಿ ಅಣ್ಣಾಮಲೈ ಹೇಳಿದಾಗ ಎಐಎಡಿಎಂಕೆ ತೀವ್ರವಾಗಿ ಅಸಮಾಧಾನಗೊಂಡಿತ್ತು. ಆದರೆ ತಮಿಳುನಾಡಿನ ಉದ್ದಗಲಕ್ಕೂ ಪಾದಯಾತ್ರೆ ನಡೆಸುವ ಮೂಲಕ ಪಕ್ಷದ ಅವಕಾಶಗಳನ್ನು ಹೆಚ್ಚಿಸೋಕೆ ಅಣ್ಣಾಮಲೈ ಮಾಡಿದ ಪ್ರಯತ್ನಗಳನ್ನು ಗಮನಿಸಿದ್ದ ಬಿಜೆಪಿ ಅವರ ಬೆನ್ನಿಗೆ ನಿಂತಿತ್ತು. ಈ ಬೆಳವಣಿಗೆ ಬಳಿಕ 2024ರ ಲೋಕಸಭೆ ಚುನಾವಣೆಯಲ್ಲಿ ಎಐಎಡಿಎಂಕೆ ಆಗಲಿ ಬಿಜೆಪಿ ಆಗಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋಕೆ ಆಗಿರಲಿಲ್ಲ. ಸ್ವತಃ ಅಣ್ಣಾಮಲೈಯೇ ಸೋತಿದ್ರು. ಆದರೆ ಬಿಜೆಪಿ ಮತ ಹಂಚಿಕೆ ಮೊದಲ ಬಾರಿಗೆ 2 ಅಂಕಿಗಳಿಗೆ ಹೆಚ್ಚಿದ್ದರ ಹಿಂದೆ ಅಣ್ಣಾಮಲೈ ಶ್ರಮ ಇದೆ ಅನ್ನೋದನ್ನ ಬಿಜೆಪಿ ನಾಯಕತ್ವ ಗಮನಿಸಿತ್ತು. ಈ ನಡುವೆ ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ ಎಂಟ್ರಿಯಾಗಿದ್ದು, ಅಣ್ಣಾಮಲೈ ಮತ್ತು ಡಿಎಂಕೆನ ಯುವ ನಾಯಕ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಇಬ್ಬರಿಗೂ ದೊಡ್ಡ ಪ್ರತಿಸ್ಪರ್ಧಿಯಾಗಿ ಗಮನ ಸೆಳೆದಿದ್ದಾರೆ. ಈಗ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಹಿಂದೆ ಸರಿದಿದ್ದಾರೆ. ಪಳನಿಸ್ವಾಮಿ ಮತ್ತು ಅಮಿತ್ ಶಾ ಸಭೆಯ ಬೆನ್ನಲ್ಲೇ ಅಣ್ಣಾಮಲೈ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾದ ಬಳಿಕ ಅವರ ಈ ಹೇಳಿಕೆ ಬಂದಿರೋದನ್ನ ನೋಡಿದ್ರೆ ಅವರು ಹಿಂದೆ ಸರಿಯುವಂತೆ ಮಾಡ್ಲಾಯ್ತಾ ಅನ್ನೋ ಪ್ರಶ್ನೆನೂ ಇದೆ. ಈಗಾಗಲೇ ತ್ರಿಭಾಷಾ ಸೂತ್ರ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಡಿಎಂಕೆ ಸರ್ಕಾರ ಕೇಂದ್ರದ ವಿರುದ್ಧ ಸಂಘರ್ಷಕ್ಕೆ ನಿಂತಿದ್ದು, ಈ ಹೊತ್ತಲ್ಲಿ ಬಿಜೆಪಿ ಜೊತೆ ಮೈತ್ರಿಗೆ ನಿರ್ಧರಿಸಿರುವ ಎಐಎಡಿಎಂಕೆ ಎದುರಲ್ಲಿ ದೊಡ್ಡ ಸವಾಲೇ ಇದೆ. ಯಾಕಂದ್ರೆ ಕೇಂದ್ರ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರ ಪುನರ್ವಿಂಗಡಣೆ ನಡೆಸಿದ್ರೆ ತಮಿಳುನಾಡು ಲೋಕಸಭೆಯಲ್ಲಿ ಸ್ಥಾನಗಳನ್ನ ಮತ್ತು ರಾಜಕೀಯ ಪ್ರಭಾವವನ್ನ ಕಳೆದುಕೊಳ್ಳುತ್ತೆ ಅನ್ನೋ ನಿರೂಪಣೆಯನ್ನ ನಿರ್ಮಿಸುವಲ್ಲಿ ಸ್ಟಾಲಿನ್ ಯಶಸ್ವಿಯಾಗಿದ್ದಾರೆ. ಆದರೆ 2026ರ ಚುನಾವಣೆಗೆ ಮೊದಲು ಕ್ಷೇತ್ರ ಪುನರ್ವಿಂಗಡಣೆ ವಿಷಯ ಎತ್ತೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ಪಳನಿಸ್ವಾಮಿಗೆ ಅಮಿತ್ ಶಾ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಡಿಎಂಕೆಯನ್ನ ಚುನಾವಣೆಯಲ್ಲಿ ಎದುರಿಸೋಕೆ ಮೈತ್ರಿ ಅಗತ್ಯವಿದೆ ಅನ್ನೋದು ಬಿಜೆಪಿಗೂ ಗೊತ್ತು, ಎಐಎಡಿಎಂಕೆಗೂ ಗೊತ್ತು. ತಮಿಳುನಾಡಿನ ಗ್ರಾಮೀಣ ಪ್ರದೇಶಗಳಲ್ಲಿ ಎಐಎಡಿಎಂಕೆ ಪ್ರಬಲ ಶಕ್ತಿಯಾಗಿ ಉಳಿದಿದೆ ಮತ್ತು ಪಶ್ಚಿಮ ತಮಿಳುನಾಡಿನಲ್ಲೂ ಗಣನೀಯ ಪ್ರಭಾವವನ್ನ ಹೊಂದಿದೆ ಅನ್ನೋದು ಬಿಜೆಪಿಗೆ ತಿಳಿದಿದೆ. ಕೊಯಮತ್ತೂರು, ಈರೋಡ್ ಮತ್ತು ಸೇಲಂನಂತಹ ಪಶ್ಚಿಮ ತಮಿಳುನಾಡಿನ ಕೆಲ ಭಾಗಗಳಲ್ಲಿ ಮತ್ತು ಮಧುರೈ ಹಾಗೂ ರಾಮನಾಥಪುರದಂತಹ ಕೆಲವು ದಕ್ಷಿಣದ ಪ್ರದೇಶಗಳಲ್ಲಿ ಬಿಜೆಪಿ ನೆಲೆ ಕಂಡುಕೊಂಡಿದೆ. ಪಶ್ಚಿಮ ತಮಿಳುನಾಡು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಮತ್ತು ಇತರ ಜಾತಿ ಗುಂಪುಗಳಲ್ಲೂ ಪಕ್ಷದ ಚುನಾವಣಾ ಲಾಭ ಪಡೆಯೋಕೆ ಸಹಾಯ ಮಾಡಬಲ್ಲಂತವರು ಅಧ್ಯಕ್ಷರಾಗಬೇಕಿದೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಪಶ್ಚಿಮ ತಮಿಳುನಾಡಿನಲ್ಲಿ ಪ್ರಬಲವಾಗಿರುವ ಗೌಂಡರ್ಸ್ ಎಂಬ ಒಂದೇ ಪ್ರಬಲ ಸಮುದಾಯಕ್ಕೆ ಸೇರಿದವರು ಮತ್ತು ಇಬ್ಬರೂ ಪಶ್ಚಿಮ ಕೊಂಗು ಎಂಬ ಪ್ರದೇಶಕ್ಕೆ ಸೇರಿದವರು. ಈಗ ಬಿಜೆಪಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿರೋರಲ್ಲಿ ಮುಖ್ಯರಾದ ತಿರುನಲ್ವೇಲಿಯ ಸೈನಾರ್ ನಾಗೇಂದ್ರನ್ ಪ್ರಭಾವಿ ತೇವರ್ ಸಮುದಾಯದವರು. ಈ ನಡುವೆ ರಾಜ್ಯದಲ್ಲಿ ಬಿಜೆಪಿಯ ಮಹಿಳಾ ಮುಖ ವನಿತಿ ಶ್ರೀನಿವಾಸನ್ ಅವರನ್ನು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗೆ ಸ್ಪರ್ಧಿಯಾಗಿ ಕೆಲವರು ಪರಿಗಣಿಸಿದ್ದಾರೆ. ಹಾಗಾದ್ರೆ ಈಗ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದಿರುವ ಅಣ್ಣಾಮಲೈ ಕತೆ ಏನು? ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಅಣ್ಣಾಮಲೈ ಬಗ್ಗೆ ಒಲವಿದೆ ಅಂತಾನೆ ಹೇಳಲಾಗುತ್ತೆ. ಅವರಿಗೆ ಇನ್ನೂ ಉನ್ನತ ಹೊಣೆಗಾರಿಕೆ ವಹಿಸುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿದೆ. ಅವರನ್ನ ರಾಜ್ಯಸಭೆಗೆ ನಾಮಕರಣ ಮಾಡಬಹುದು ಅನ್ನೋ ವದಂತಿನೂ ಇದೆ. ಆದರೆ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲೇ ಪಕ್ಷದ ಕಾರ್ಯಕರ್ತನಾಗಿ ಉಳಿಯೋದಾಗಿ ಹೇಳಿದ್ದಾರೆ. ಹುದ್ದೆ ಬದಲಾವಣೆ ಯಾವುದೇ ಪರಿಣಾಮ ಬೀರೋದಿಲ್ಲ, ಯಾಕಂದ್ರೆ ನಾನು ಅದೇ ಶಕ್ತಿಯೊಂದಿಗೆ ಅದೇ ಅಣ್ಣಾಮಲೈಯಾಗಿನೇ ಮುಂದುವರಿತೀನಿ ಅಂತ ಕೂಡ ಅಣ್ಣಾಮಲೈ ಹೇಳಿದ್ದಾರೆ.
ಈ ನಡುವೆ ಪಂಬನ್ ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿಯೊಂದಿಗೆ ವೇದಿಕೆಯಲ್ಲಿ ಅಣ್ಣಾಮಲೈ ಯಾಕಿರ್ಲಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಅದಕ್ಕವರು ಅದು ಸರ್ಕಾರಿ ಕಾರ್ಯಕ್ರಮವಾಗಿತ್ತು ಅಂತ ಹೇಳಿದ್ದಾರೆ. ಮುಂದಿನ ವರ್ಷ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಅಣ್ಣಾಮಲೈಯವರನ್ನ ಕಣಕ್ಕಿಳಿಸಬಹುದು ಅಂತ ಕೂಡ ಹಲವರು ಭಾವಿಸಿದ್ದಾರೆ. ನಿರ್ದಿಷ್ಟವಾಗಿ ಅಣ್ಣಾಮಲೈಗೆ ಯಾವ ಹೊಣೆಗಾರಿಕೆ ಕಾದಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.